ಸಾರಿಗೆ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದು. ಬಸ್ನಲ್ಲಿದ್ದ 4 ಪ್ರಯಾಣಿಕರಿಗೆ ಕಾಲು ಮುರಿತ ಆಗಿದೆ. ರಾಯಚೂರು ತಾಲೂಕಿನ ಸೀತಾನಗರ ಕ್ಯಾಂಪ್ ಬಳಿ ಈ ಘಟನೆ ಸಂಭವಿಸಿದೆ. ಹತ್ತಿ ತುಂಬಿದ್ದಂತಹ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಈ ದುರ್ಘಟನೆ ನಡೆದಿದೆ. ನರಸಮ್ಮ, ಲಕ್ಷ್ಮಿ, ಹುಸೇನ್ ಹಾಗೂ ಕಲಿಂದಾರ್ ಕಾಲು ಮುರಿತಕ್ಕೆ ಒಳಗಾದವರು. ಗಾಯಾಳುಗಳಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಾರಿಗೆ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಅಪಘಾತ ಸಂಭವಿಸಿ ಬಸ್ನಲ್ಲಿದ್ದ 4 ಪ್ರಯಾಣಿಕರಿಗೆ ಕಾಲು ಮುರಿತ ಆಗಿರುವಂತಹ ಘಟನೆ ರಾಯಚೂರು ತಾಲೂಕಿನ ಸೀತಾನಗರ ಕ್ಯಾಂಪ್ ಬಳಿ ಆಗಿರೋದು. ಇನ್ನುಳಿದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದೆ. ಹತ್ತಿ ತುಂಬಿದಂತಹ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ದುರ್ಘಟನೆ ನಡೆದಿದೆ. ಇವರು 4 ಜನ ಇವರು ಸಿರ್ವಾರ್ಗೊಂಡಿದ್ರು ಸರ್. ಇಲ್ಲಿ ನಿಲ್ಗಲ್ಲಿಂದ ಕೌತಾಳು ಇದು ಕಲ್ಮಲ್ಲು ಮಧ್ಯದಲ್ಲೇ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ 4 ಜನದಲ್ಲಿ ಒಂದು ಕೂಸಿಗೆ ಏನಾಗಿಲ್ಲ ಸರ್. ಇವು 3 ಹುಡುಕಿದ್ದು 3ಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಸರ್. ಇವರು ಇಲ್ಲಿ ನಮ್ಮವರು ಇವರು ರಾಯಚೂರಿಂದ ಊರಿಗೆ ಹೊಂಟಿದ್ದು ಸರ್, ಹಬ್ಬ ಮಾಡಲಿಕ್ಕೆ ಹೊಂಟಿದ್ದು ಸರ್. ಆಕ್ಸಿಡೆಂಟು ಟ್ರ್ಯಾಕ್ಟ್ರು ಪ್ಲಸ್ ಬಸ್ ಆಗಿದೆ ಸರ್. ಸರ್ ಇದು ಹತ್ತಿ ಹೊಡೆದ ಹಳ್ಳಿ ಊರು ಟ್ರಾಕ್ಟರ್ ಸರ್. ಅದು ಬಸ್ಸಲ್ಲಿ ಸರ್ ಒಂದು ಸುಮಾರು ಜನ ಇದ್ದಾರೆ ಸರ್. ಟ್ರ್ಯಾಕ್ಟ್ರಲ್ಲಿ ಅವರಲ್ಲಿ ಅಷ್ಟು ಜನ ಇದ್ದಾರೆ ನಾವು ನೋಡಿಲ್ಲ ಸರ್. ನಾವು ಇಲ್ಲಿ ರಾಯಚೂರದವರು. ಹಾಂ, ಬಸ್ನಾಗಿದ್ದವರೇ ಆಗಿದೆ ಸರ್. ಅವರು ಟ್ರ್ಯಾಕ್ಟರ್ದು ಪಾಠಕ್ಕೂ ಏನೋ ಬಂದು ನಮ್ಮವ್ರಿಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಕಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಈಗ ಈ ಘಟನೆ ಹೇಗಾಯಿತು, ಎಷ್ಟೊತ್ತಿಗಾಗಿದ್ದು, ಇನ್ನ ಈ 4 ಕಾಲು ಮುರಿತಕ್ಕೊಳಗಾದ್ರಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ, ಇನ್ನ ಎಷ್ಟು ಜನಕ್ಕೆ ಗಾಯ ಆಗಿದೆ, ಒಟ್ಟು ಎಷ್ಟು ಜನ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು? ಖಂಡಿತ ಅರ್ಪಿತಾ, ಇದು ನಿಜಕ್ಕೂ ಕೂಡ ಒಂದು ರೀತಿ ವಿಭಿನ್ನ ರೀತಿಯಲ್ಲಿ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಟ್ರ್ಯಾಕ್ಟರ್ ಮತ್ತು ಬಸ್ ಮುಖಾಮುಖಿಯಾಗಿ ಬಂದರೂ ಕೂಡ ಟ್ರ್ಯಾಕ್ಟರ್ನ ಪಾಠಕ್ಕೇನಿದೆ ಅದು ಬಸ್ನ ಸೈಡ್ ನಲ್ಲಿ ಡಿಕ್ಕಿ ಹೊಡೆದಿರುವಂತದ್ದು ಮತ್ತು ಆ ಬಸ್ಸನ್ನ ತುಂಡರಿಸಿಕೊಂಡು ಹೋಗಿರುವಂತದ್ದು. ಹೀಗಾಗಿ ಬಸ್ ಒಳಗಡೆ ಕುಳಿತಿದ್ದಂತ ಪ್ರಯಾಣಿಕರ ಕಾಲುಗಳು ಮುರಿದಿರುವಂತದ್ದು. ಮುಖ್ಯವಾಗಿ ಆ 4 ಜನರಿಗೆ ಗಂಭೀರ ಗಾಯಗಳಾಗಿ ಕಾಲು ಮುರಿದಿರುವಂತದ್ದು. ಬಸ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಪ್ರಯಾಣ ಮಾಡ್ತಾ ಇದ್ರು. ಅದರಲ್ಲಿ ಸುಮಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನೆಲ್ಲ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಅವರಿಗೆ ನೀಡಿರುವಂತದ್ದು. ಆದ್ರೆ ಈ 4 ಜನಕ್ಕೆ ಗಂಭೀರ ಗಾಯಗಳಾಗಿ ಕಾಲು ಮುರಿತ ಆಗಿರೋದ್ರಿಂದ ಇವ್ರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿರುವಂತದ್ದು. ರಾಯಚೂರಿನಿಂದ ಲಿಂಗ್ಸ್ಗೂರ್ಗೆ ಹೊರಟಿದ್ದಂತ ಬಸ್ಗೆ ಏನು ಹತ್ತಿಯನ್ನ ತುಂಬಿಕೊಂಡು ಇಲ್ಲಿ ರಾಯಚೂರಿನ ನಗರದ ಏನು ಹತ್ತಿ ಮಾರ್ಕೆಟ್ ಇದೆ ಅಲ್ಲಿಗೆ ಮಾರಾಟಕ್ಕೆ ಬರ್ತಕ್ಕಂತ ಟ್ರ್ಯಾಕ್ಟರ್ ತನ್ನ ಏನು ಚಾಲಕನ ನಿಯಂತ್ರಣವನ್ನ ತಪ್ಪಿ ಬಸ್ಗೆ ಡಿಕ್ಕಿ ಹೊಡೆದಿರೋದ್ರಿಂದ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಸುಮಾರು 7-8 ಗಂಟೆ ಸಮಯದಲ್ಲಿ ಈ ಒಂದು ಅಪಘಾತ ಆಗಿರೋದ್ರಿಂದ ರಾತ್ರಿ ಆ ಸಮಯದಲ್ಲಿ ಟ್ರ್ಯಾಕ್ಟರ್ನ ಚಾಲಕ ಅತಿ ವೇಗದಲ್ಲಿದ್ದ ಮತ್ತು ಆ ಟ್ರ್ಯಾಕ್ಟರ್ನ ನಿಯಂತ್ರಣ ಬಾರದ ಹಿನ್ನೆಲೆಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಅಪಘಾತದಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ ಮತ್ತು ವಯೋವೃದ್ಧರು ಕೂಡ ಇರೋದ್ರಿಂದ ಈಗ ವೃದ್ಧರು ನಿಜಕ್ಕೂ ಗಂಭೀರ ಗಾಯಗೊಂಡಿದ್ದಾರೆ. ಅವ್ರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಚೇತರಿಸಿಕೊಳ್ತಿರುವಂತದ್ದು ಅರ್ಪಿತಾ.